ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ನಡೆಯಲಿರುವ ಧ್ಯಾನ ಜಾತ್ರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿರುವ ಅಖಂಡ ಸಂಗೀತ ನಾದ ಧ್ಯಾನ. ಉತ್ತರ ಕನ್ನಡ ಕುಮಟಾದಲ್ಲಿ ಉದ್ಘಾಟನೆಗೊಳ್ಳಲಿರುವ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಡೆಯಲಿರುವ ವಿ ಧ್ಯಾನ್ ಬೃಹತ್ ಧ್ಯಾನ ಯಜ್ಞ 3. ಮೈಸೂರಿನಲ್ಲಿ ಲೋಕಾರ್ಪಣೆಗೊಳ್ಳಲಿರುವ ಶ್ರೀ ಚಂದ್ರಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ. ಬೆಂಗಳೂರಿನ ಉದ್ಯಾನವನ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ದೀಪಾ ಮತ್ತು ತಂಡ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದ ಧ್ಯಾನ ಅಭಿಯಾನ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರಕೃತಿ ಮಡಿಲಲ್ಲಿ ಆಯೋಜನೆ ಮಾಡಿದ ಧ್ಯಾನ ಮತ್ತು ಸತ್ಸಂಗ. ಬೆಳಗಾವಿ ಜಿಲ್ಲೆ ಶಂಕರಹಟ್ಟಿಯಲ್ಲಿ ನಡೆದ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡ ಹಾರೋಹಳ್ಳಿ ಧ್ಯಾನ ಮಹಾಯಜ್ಞ. ಈಗ ವಿವರಗಳ ಕಡೆಗೆ. ಪಿಎಂಸಿ ಕನ್ನಡ ಚಾನೆಲ್ ನೇತೃತ್ವದಲ್ಲಿ ಧ್ಯಾನ ಜಾತ್ರೆ ಕಾರ್ಯಕ್ರಮವನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾರ್ಚ್ 15ರಂದು ಆಯೋಜನೆ ಮಾಡಲಾಗಿದೆ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಪಿಎಂಸಿ ಕನ್ನಡ ಚಾನೆಲ್ ಅರ್ಪಿಸುತ್ತಿರುವ ಧ್ಯಾನ ಜಾತ್ರೆ ಕಾರ್ಯಕ್ರಮವು ಮಾರ್ಚ್ 15 ಭಾನುವಾರದಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೆಂಗಳೂರಿನಲ್ಲಿರುವ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಧ್ಯಾನಾರ್ಥಿಗಳಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಲ್ಲಿ ಸಾಮೂಹಿಕ ಸಂಗೀತ ನಾದ ಧ್ಯಾನ, ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಪ್ರತಿ ಕನ್ನಡಿಗರಿಗೂ ಧ್ಯಾನ ಪರಿಚಯಿಸಲು ಪಿಎಂಸಿ ಕನ್ನಡ ಚಾನೆಲ್ ಯೋಜನೆಗಳ ಮಾಹಿತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಇದು ಧ್ಯಾನಿಗಳ ಭಾವ ಸಂಭ್ರಮವನ್ನು ಬೆಸೆಯುವ ಉತ್ಸವವಾಗಿದ್ದು, ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಪಿತಾಮಹ ಪತ್ರಿಜಿಯವರ ಸ್ಫೂರ್ತಿ ಎಲ್ಲರಲ್ಲೂ ನಿರಂತರವಾಗಿ ಹರಿಯಬೇಕು ಎಂದು ಪಿಎಂಸಿ ಕನ್ನಡ ವಾಹಿನಿ ಆಯೋಜಿಸಿರುವ ಧ್ಯಾನಾಂದೋಲನ ಈ ಧ್ಯಾನ ಜಾತ್ರೆ. ಮಾನವನ ಜೀವನದ ಅಂತರಂಗದಲ್ಲಿ ನಿದ್ರಿಸುತ್ತಿರುವ ಚೈತನ್ಯ ಶಕ್ತಿಯನ್ನು ಜಾಗೃತಗೊಳಿಸಿ ಆತ್ಮಜ್ಯೋತಿಯನ್ನು ಪ್ರಕಾಶಮಾನಗೊಳಿಸುವ ಹಬ್ಬ, ನಮ್ಮ ನಿಮ್ಮೆಲ್ಲರ ಸಡಗರದ ಹಬ್ಬ ಈ ಧ್ಯಾನ ಜಾತ್ರೆ. ಇದು ಸಾಮಾನ್ಯ ಕಾರ್ಯಕ್ರಮವಲ್ಲ, ನವಯುಗದ ಆಧ್ಯಾತ್ಮಿಕ ಮಹೋತ್ಸವ. ಈ ಕಾರ್ಯಕ್ರಮಗಳ ವಿಶೇಷಗಳೆಂದರೆ ಸ್ವರಗಳೊಂದಿಗೆ ಬ್ರಹ್ಮಾಂಡ ನಾದವನ್ನು ಸ್ಪರ್ಶಿಸುವ ನಾದ ಧ್ಯಾನ, ನಾಟಕದ ನಡೆ, ಪತ್ರಿಜಿಯವರ ಜೀವನ ಕುರಿತು ಹರಿಕತೆ, ರಸಪ್ರಶ್ನೆ, ಆಧ್ಯಾತ್ಮಿಕ ಸಂದೇಶವನ್ನು ವಿಶ್ವದಾಳಕ್ಕೆ ಹರಡುವ ಪಿಎಂಸಿ ಕನ್ನಡ ವಾಹಿನಿಯ ಯೋಜನಾ ಕಾರ್ಯಪಥ ಹಾಗೂ ಭವಿಷ್ಯ ದೃಷ್ಟಿಕೋನಗಳ ಪರಿಚಯವನ್ನು ಮಾಡುತ್ತಾ ಪ್ರತಿ 2 ತಿಂಗಳಿಗೊಮ್ಮೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಈ ಧ್ಯಾನ ಜಾತ್ರೆಯನ್ನು ಆಯೋಜಿಸುವ ಸುವರ್ಣ ಸಂಕಲ್ಪ. ನಮ್ಮ ಯೋಜನೆಗಳು ಪ್ರತಿಯೊಬ್ಬರಿಗೆ ತಲುಪಬೇಕೆಂದರೆ ನಿಮ್ಮಗಳ ಸೇವೆ ಸಹಕಾರದಿಂದ ಮಾತ್ರ ಸಾಧ್ಯ. ಎಲ್ಲರೂ ಧ್ಯಾನ ಜಾತ್ರೆಯಲ್ಲಿ ಭಾಗವಹಿಸಿ, ನೀವು ಬನ್ನಿ, ಹೊಸಬರನ್ನು ಕರೆತನ್ನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಸಂಗೀತ ನಾದದೊಂದಿಗೆ ಅಖಂಡ ಧ್ಯಾನ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಮತ್ತು ಡಿಎಂಎಸ್ ಚಂದ್ರವನ ಆಶ್ರಮ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಾಚರಣೆಯ ಪ್ರಯುಕ್ತ ಕಾವೇರಿ ನದಿ ತೀರದಲ್ಲಿ ಸಂಗೀತದೊಂದಿಗೆ ಅಖಂಡ ಧ್ಯಾನ ಮತ್ತು ಸ್ತ್ರೀ ಶಕ್ತಿಯ ಮಹತ್ವದ ಕುರಿತು ಮಾರ್ಚ್ 8 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮೈಸೂರಿನ ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದೆ. ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿ ಅವರು, ಮೈಸೂರು ವಿಶ್ವವಿದ್ಯಾಲಯದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಸೃಜನಾ ವೇಣುಗೋಪಾಲ್ ರೆಡ್ಡಿ ಹಾಗೂ ಶ್ರೀ ಚನ್ನಬಸವ ಬೊಮ್ಮನಾಲ್ ಇವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಮತ್ತು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಪಿಎಂಸಿ ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಉತ್ತರ ಕನ್ನಡ ಕುಮಟಾದಲ್ಲಿ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಕನಸು ಧ್ಯಾನ ಜಗತ್, ಸಸ್ಯಹಾರ ಜಗತ್, ಪಿರಮಿಡ್ ಜಗತ್ ನಿರ್ಮಾಣದ ಸಲುವಾಗಿ
ಉತ್ತರ ಕನ್ನಡ ಜಿಲ್ಲೆ ಕುಮಟದಲ್ಲಿರುವ ಗೀತಾನಂದ ಮಹಾಸತಿ ಕಾಲೋನಿಯಲ್ಲಿ ಶ್ರೀ ಮಹಾವಿಷ್ಣು ಪಿರಮಿಡ್ ಧ್ಯಾನ ಮಂದಿರ ಮಾರ್ಚ್ 8 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನಿಗಳು ಭಾಗವಹಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕೆಂದು ವಿನಂತಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭ ಸಂದರ್ಭದಲ್ಲಿ ವಿ ಧ್ಯಾನ್ ಬೃಹತ್ ಧ್ಯಾನ ಯಜ್ಞ 3 ನಡೆಯಲಿದೆ. ವಿ ಧ್ಯಾನ್ ಆಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರಾವ್ಯ ಮೌಲಿಕ ಅವರ ನೇತೃತ್ವದಲ್ಲಿ 2000 ಮಹಿಳಾ ಮಾಸ್ಟರ್ಸ್ಗಳ ಸಮ್ಮುಖದಲ್ಲಿ ಮಾರ್ಚ್ 8 ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಈ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಯನಗರದಲ್ಲಿರುವ NMKRV ಕಾಲೇಜಿನಲ್ಲಿರುವ ಮಂಗಳ ಮಂಟಪ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಭ್ರಮದಲ್ಲಿ ಎಲ್ಲ ಸ್ತ್ರೀಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರಾವ್ಯ ಅವರು ವಿನಂತಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೈಸೂರಿನಲ್ಲಿ ಶ್ರೀ ಚಂದ್ರಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಉದ್ಘಾಟನೆಗೊಳ್ಳಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಇದರ ಸಹಕಾರದೊಂದಿಗೆ ಪಿರಮಿಡ್ ಮಾಸ್ಟರ್ ಬಿ ನಟರಾಜು ಮತ್ತು ಶ್ರೀಮತಿ ಶಾರದಾ ಅವರ ನೇತೃತ್ವದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರ ಮಾರ್ಚ್ 8 ಭಾನುವಾರ ಸಂಜೆ 5:30 ರಿಂದ 8 ಗಂಟೆಗೆ ಲೋಕಾರ್ಪಣೆಗೊಳ್ಳಲಿದೆ. ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಸೃಜನ ವೇಣುಗೋಪಾಲ್ ರೆಡ್ಡಿ, ದಿವ್ಯಶ್ರೀ ಹಾಗೂ ಶ್ರೀಮತಿ ಅನಿತಾ ಮತ್ತು ಶ್ರೀ ಚನ್ನಬಸವ ಬೊಮ್ಮನಾಲ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಧ್ಯಾನ ಮಿತ್ರರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪಿರಮಿಡ್ ಮಾಸ್ಟರ್ಸ್ ವಿನಂತಿಸಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ. ಶ್ರೀಮತಿ ದೀಪಾ ಮತ್ತು ತಂಡದವರು ಬೆಂಗಳೂರಿನ ಉದ್ಯಾನವನ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಧ್ಯಾನ ಜಗತ್ ನಿರ್ಮಾಣದಲ್ಲಿ ಅನೇಕ ಪಿರಮಿಡ್ ಮಾಸ್ಟರ್ಗಳು ತಮ್ಮ ನಿಸ್ವಾರ್ಥ ಸೇವೆಯನ್ನು ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಶ್ರೀಮತಿ ದೀಪಾ ಮತ್ತು ಶ್ರೀಮತಿ ಭಾರತಿಯವರು ಅನೇಕ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸುತ್ತಾ ಧ್ಯಾನದಿಂದ ಉಜ್ವಲ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬಹುದೆಂದು ತಿಳಿಸುತ್ತಿದ್ದಾರೆ. ಈ ಧ್ಯಾನದ ಮಹತ್ವವನ್ನು ಅರಿತುಕೊಂಡ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳ ಪೋಷಕರು ಇಂತಹ ಧ್ಯಾನ ತರಗತಿಗಳು ಕರ್ನಾಟಕದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಡೆಯಬೇಕೆಂದು ಹಾರೈಸಿದರು. ಇದೇ ರೀತಿ ಶ್ರೀಮತಿ ದೀಪಾ ಮತ್ತು ತಂಡದವರು ದೇವಸ್ಥಾನಗಳು, ಅನೇಕ ಉದ್ಯಾನವನಗಳು, ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಲ್ಲಿ ಎಲ್ಲರಿಗೂ ಉಚಿತವಾಗಿ ಮಂಡಲ ಧ್ಯಾನ ತರಗತಿಗಳನ್ನು ನೀಡುತ್ತಾ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಆನಾಪಾನಸತಿ ಪರಿಚಯ ಮಾಡಿಕೊಡಲಾಯಿತು. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಶ್ರೀರಾಮನಗರದಲ್ಲಿರುವ ಬಿರ್ಲಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಜ್ಞಾನ ಮತ್ತು ಆಹಾರ ಮೇಳದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಪಾಲಕರಿಗೆ, ಸಾರ್ವಜನಿಕರಿಗೆ ಆನಾಪಾನಸತಿ ಧ್ಯಾನವನ್ನು ಕಲಿಸುವ ಮೂಲಕ ಧ್ಯಾನದ ಮೂಲಕ ಸಸ್ಯಾಹಾರದ ಮಹತ್ವವನ್ನು ಪಿರಮಿಡ್ ಮಾಸ್ಟರ್ ನಾಗರಾಜ್ ಕಾಜಿಯವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಚಿತ್ರದುರ್ಗ ಜಿಲ್ಲೆ ನಂದೀಪುರ ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಮಂಜುಳಾ ಮತ್ತು ಶಾಂತವೀರಪ್ಪ ದಂಪತಿಗಳು ಅವರ ಸುಂದರ ಅಡಿಕೆ ತೋಟದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಮಾರ್ಚ್ 1 ಭಾನುವಾರದಂದು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗದ ಮಾಜಿ ಶಾಸಕರಾದ ಶ್ರೀಯುತ ಬಸವರಾಜನ್ ಮತ್ತು ಶ್ರೀಮತಿ ಸೌಭಾಗ್ಯ ಬಸವರಾಜನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಹಿರಿಯೂರಿನ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಯುತ ಗೌರೀಶ್ ಮತ್ತು ಶ್ರೀಮತಿ ಮಂಜುಳಾ, ಮೈಸೂರಿನ ಪಿರಮಿಡ್ ಮಾಸ್ಟರ್ಗಳಾದ ಚನ್ನಬಸವ ಮತ್ತು ಅನಿತಾ ದಂಪತಿಗಳು ಭಾಗವಹಿಸಿ ಧ್ಯಾನದ ಅನುಭವಗಳನ್ನು ಮತ್ತು ಅದರ ಮಹತ್ವವನ್ನು ತಿಳಿಸಿದರು. ಇನ್ನು ಹಲವಾರು ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಶಂಕರಹಟ್ಟಿಯಲ್ಲಿ ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಂಕರಹಟ್ಟಿಯಲ್ಲಿ ಮಾರ್ಚ್ 3 ಮಂಗಳವಾರದಂದು ಹುಣ್ಣಿಮೆ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಸಂಜೆ 3 ಗಂಟೆಗೆ ಸಾಮೂಹಿಕ ಸಂಗೀತ ನಾದದೊಂದಿಗೆ ಪ್ರಾರಂಭ ಮಾಡಲಾಯಿತು. 6 ರಿಂದ 7 ಗಂಟೆಯವರೆಗೆ ಆನಾಪಾನಸತಿ ಧ್ಯಾನದ ಪ್ರಾಥಮಿಕ ಮಾಹಿತಿಯನ್ನು ತಿಳಿಸಲಾಯಿತು. ಸದ್ಗುರು ಸಮರ್ಥ ಶ್ರೀ ಪ್ರಭುಜಿ ಮಹಾರಾಜರವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಇವರು ಮಾತನಾಡಿ ಧ್ಯಾನ ಜೀವನದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುವುದು ಮತ್ತು ಹುಣ್ಣಿಮೆ ಧ್ಯಾನದ ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಹಳ್ಳಿಗಳಿಂದ ಭಾಗವಹಿಸಿದ ಎಲ್ಲ ಧ್ಯಾನ ಮಿತ್ರರಿಗೆ ಶಂಕರಹಟ್ಟಿಯ ಪಿರಮಿಡ್ ಮಾಸ್ಟರ್ಸ್ ಶ್ರೀ ರಂಗಣ್ಣ ಮತ್ತು ವಿಶಾಲಾಕ್ಷಿ ಅವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಹಾರೋಹಳ್ಳಿ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿರುವ ಹಾರೋಹಳ್ಳಿ ಎಂಬ ಗ್ರಾಮದಲ್ಲಿ
ಮಾರ್ಚ್ 1 ಭಾನುವಾರದಂದು ಹಾರೋಹಳ್ಳಿ ಧ್ಯಾನ ಮಹಾಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸತತ 3 ಗಂಟೆಗಳ ಸಂಗೀತ ಧ್ಯಾನ ನಡೆದು ಪಾಲ್ಗೊಂಡಿದ್ದ ಎಲ್ಲ ಗಣ್ಯರಿಂದ ಜ್ಞಾನವನ್ನು ಹಂಚಲಾಯಿತು. ಧ್ಯಾನ, ಸತ್ಸಂಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಕಾರ್ಯಕ್ರಮ ಅದ್ಭುತವಾಗಿ ಮತ್ತು ಯಶಸ್ವಿಯಾಗಿ ಮೂಡಿಬಂದಿತು. ಭಾಗವಹಿಸಿದ ಎಲ್ಲ ಧ್ಯಾನಿಗಳಿಗೆ ಪಿರಮಿಡ್ ಮಾಸ್ಟರ್ ರತ್ನಮ್ಮ ಅವರು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.